ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ನಾನು 5:45-6 ಗಂಟೆಗೆ ಎದ್ದಿದ್ದು. ಎಷ್ಟು ಕತ್ಲಿದೆ ಫ್ರೆಂಡ್ಸ್. ನೋಡಿ, ತುಂಬ ಮಂಜು ಬೀಳ್ತಾ ಇದೆ. ಲೈಟ್ ಬೆಳಕಾಗಿ ಈ ಥರ ಕಾಣಿಸ್ತಾ ಇದೆ. ಫುಲ್ ಡಾರ್ಕ್ ಆಗಿದೆ. ತುಂಬ ಮಂಜು ಬಿದ್ದುಬಿಟ್ಟಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೋಳಿಗಳು ಬೆಳಗ್ಗೆ ರಾಗಿ ಹಾಕೋವರೆಗೂ ಹೋಗಲ್ಲ. ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇರ್ತವೆ. ಇರೋದೊಂದು 4-5 ಕೋಳಿ. ಹಿಂದೆ ಅಲ್ಲೊಂದು ಮರದ ಮೇಲೆ ಕೂತಿದೆ. ಇಳಿಯಕ್ಕೆ ಟ್ರೈ ಮಾಡ್ತಾ ಇದೆ. ಕಾಳು ಹಾಕಿದ್ದೀನೆಲ್ಲ ತಿನ್ನೋಕ್ಕೆ. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಇದು ಕಾಳು ಹಾಕಿದ್ಮೇಲೆ ನೋಡಿ ಹೆಂಗೆ ಇಳಿಯುತ್ತೆ. ನೋಡಿ, ಕಿತ್ತಾಡ್ತವೆ ಕೋಳಿಗಳು. ಇರೋದೇ ಇಷ್ಟೇ ಫ್ರೆಂಡ್ಸ್ ಕೋಳಿ. ನೋಡಿ, ಇಲ್ಲಿ ಮರಿಗಳಿದ್ದಾವೆ. ಒಂದು 4 ಕೋಳಿ, 4-5 ಮರಿಗಳಿದ್ದಾವೆ ಅಷ್ಟೇ ಫ್ರೆಂಡ್ಸ್. ಅಷ್ಟು ಏನು ಕಿತ್ತಾಡ್ತವೆ. ನೋಡಿ, ಮಂಜು ಯಾವ ಥರ ಬಿದ್ದಿದೆ. ಏನು ಕಾಣಿಸಲ್ಲ ಫ್ರೆಂಡ್ಸ್. ಆಚೆ ಗೇಟ್ ಓಪನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಕರು ನೋಡಿ ಇಲ್ಲಿ ಕಟ್ಟಾಕಿದ್ವಿ ನೈಟು. ಪಾಪ ಆಚೆನೇ ಇದೆ, ಚಳಿಯಲ್ಲಿ ಒಳಗಡೆ ಕಟ್ಟಾಕೊಂಡು ಮರ್ತೋಯ್ತು ನೈಟು. ಇಲ್ಲಿ ಗೇಟ್ ಓಪನ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ನೈಟ್ ಹಾಲು ಡೈರಿಗೆ ಹಾಕೋದು ಬಂದಮೇಲೆ ಗೇಟ್ ಹಾಕಿದ್ರೆ ಮತ್ತೆ ಈಗ ಹಾಲು ತೊಗೊಂಡು ಹೋಗ್ಬೇಕು. ಅದನ್ನೇ ಗೇಟ್ ಓಪನ್ ಮಾಡೋದು ಫ್ರೆಂಡ್ಸ್. 6:30 ಆಗಿದೆ. ಹಾಲು ತಗೊಂಡು ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಯಾವ ಥರ ಎಲ್ಲ ಮಂಜು ಮುಚ್ಕೊಬಿಟ್ಟಿದೆ. ಏನು ಕಾಣಿಸಲ್ಲ. ಆದರೂ ಬೆಳಗ್ಗೆ ಒಂಥರ ವಾತಾವರಣ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಮೋಡ ಮುಚ್ಕೊಂಡಿದೆ. ಪಕ್ಷಿಗಳೆಲ್ಲ ಸೌಂಡು ನೋಡೋಕ್ಕೆ ಒಂಥರ ಕೇಳೋಕ್ಕೆ ಹಳ್ಳಿ ವಾತಾವರಣ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಮಂಜೆಲ್ಲ ಫುಲ್ಲು ಮುಚ್ಕೊಬಿಟ್ಟಿದೆ. ಈ ಕಡೆ ಊರೊಳಗಡೆಗೆ ಹೋಗೋದಿದು ರೋಡು. ಏನು ಕಾಣಿಸ್ತಾ ಇರಲಿಲ್ಲ. ನೋಡಿ, ಚೆನ್ನಾಗಿರುತ್ತೆ ಬೆಳಗ್ಗೆ ಈ ಥರ ವ್ಯೂಸ್ ನೋಡೋಕ್ಕೆ. ಒಳ್ಳೆ ನಂದಿ ಹಿಲ್ಸಲ್ಲಿ ಇದ್ದಂಗೆ ಇರುತ್ತೆ ಫ್ರೆಂಡ್ಸ್. ಹಳ್ಳಿ ಕಡೆ ಬೆಳಗ್ಗೆ ವಾತಾವರಣ ಎಲ್ಲೂ ಹೋಗೋ ಅವಶ್ಯಕತೆನೇ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಿದ್ದಿದೆ. ನೋಡಿ ಫ್ರೆಂಡ್ಸ್, ಇಲ್ಲೂ ಮಲಗಿದ್ದಾರೆ ಇವರು. ಅದು ಸಂಡೇ ಅಲ್ವಾ, ಸ್ಕೂಲು ಕಾಲೇಜ್ ಏನಿಲ್ಲ. ನೋಡಿ, ಇಷ್ಟು ಚಳಿಯಲ್ಲಿ ಇವರು ಫ್ಯಾನ್ ಹಾಕ್ಕೊಂಡಿದ್ದಾರೆ. ನೋಡಿ, ಓಡ್ತಾ ಇರುತ್ತೆ ನೈಟೆಲ್ಲ ಫ್ರೆಂಡ್ಸ್ ಫ್ಯಾನು, ಇಷ್ಟು ಚಳಿಯಲ್ಲೂ. ಫ್ರೆಂಡ್ಸ್, ಇವಾಗ ಕೋಲ್ಡ್ ಜಾಸ್ತಿ ಇರೋದ್ರಿಂದ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ. ನೋಡಿ, ಫೇಸ್ ಎಷ್ಟು ಕ್ಲಿಯರ್ ಆಗಿದೆ. ಫೇಸ್ ವಾಶ್ ಮಾಡ್ಕೊಂಬಂದೆ ಫ್ರೆಂಡ್ಸ್. ನಾನು ಬಂದುಬಿಟ್ಟು ನಿವಿಯಾ ಮಾಯ್ಶ್ಚರೈಸಿಂಗ್ ಕೋಲ್ಡ್ ಕ್ರೀಮ್ ಹಾಕೋದು. ನೋಡಿ, ಈ ಥರ ಅಪ್ಲೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಅಪ್ಲೈ ಮಾಡಿದ್ದೀನಿ ನಾನು. ಚೆನ್ನಾಗಿ ಫೇಸ್ಗೆಲ್ಲ ಕ್ಲಿಯರಾಗಿ ಅಬ್ಸರ್ವ್ ಆಗಿದೆ. ನೋಡಿ, ಚಳಿ ತುಂಬ ಇದೆಯಲ್ಲ ಫ್ರೆಂಡ್ಸ್, ಅದು ಹೊರಗಡೆ. ಅದಕ್ಕೆ ಕೋಲ್ಡ್ ಕ್ರೀಮ್ ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು ನೈಟು ಮತ್ತು ಡೇಯಲ್ಲಿ. ಇಲ್ಲಾಂದರೆ ಸ್ಕಿನ್ ತುಂಬ ಹಾಳಾಗ್ಬಿಡುತ್ತೆ. ನೋಡಿ, ನಾನು ಈ ಥರ ಹಾಕಿದ್ದೀನಿ.
ಕಾಫಿ ಮಾಡ್ಬೇಕು ಫ್ರೆಂಡ್ಸ್. ಇನ್ನೂ ಕಾಫಿ ಮಾಡಲಿಲ್ಲ. ನಮ್ಮ ಮನೆಯವ್ರು ಹಾಲು ಕರಿಯೋಕ್ಕೆ ಹೋಗಿದ್ದಾರೆ. ಬಂದಮೇಲೆ ಕಾಫಿ ಮಾಡಬೇಕು ಫ್ರೆಂಡ್ಸ್. ಗಾಡಿ ಎಲ್ಲ ಒಂಥರ ಮುಂದೆ ಇದು ಲೈಟೆಲ್ಲ ಬರುತ್ತಲ್ಲ, ಅದೆಲ್ಲ ಫುಲ್ ಕಟ್ಟಾಗಿಬಿಟ್ಟಿತ್ತು ನೋಡಿ. ಇಲ್ಲಿ ರಿಪೇರಿಗೆ ಅಂತ ತಗೊಬಂದರೆ ಮಳೆ ಫ್ರೆಂಡ್ಸ್. ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಗಾಡಿ ಮಾಡಿಸ್ತಾ ಇದ್ದೀವಿ. ಕರ್ಬೇವಿನ ಸೊಪ್ಪು ತಂದಿದ್ದೆ ಸಂತೆಯಿಂದ. ಎಲ್ಲ ಮಳೆಗೆ ನೆಂದೋಗಿ ತೇವಾಯಿತು. ಅದಕ್ಕೆ ಈ ಥರ ಬಟ್ಟೆ ಮೇಲೆ ಹಾಕಿ ತೇವೆಲ್ಲ ಹಾರ್ಕೊಳ್ಳಿ ಅಂತ ಈ ಥರ ಒಣಗಾಕಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ಗೆ ಅಂತ ರವೆ ಇಡ್ಲಿ ಮಾಡೋಣ ಅಂತ ನೋಡಿ. ರವೆ ಮತ್ತು ಉದ್ದಿನಬೇಳೆ, ಒಂದು ಸ್ವಲ್ಪ ಅವಲಕ್ಕಿ ರುಬ್ಬಿ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ರವೆ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಂಡು ಉದ್ದಿನಬೇಳೆ ಮಧ್ಯಾಹ್ನನೇ ನೆನೆಸಿದ್ದೆ. ಉದ್ದಿನಬೇಳೆ ಮತ್ತು ಅವಲಕ್ಕಿ ರುಬ್ಬಿಟ್ಟು ಅದ್ರ ಜೊತೆಗೆ ರವೆ ಲೈಟಾಗಿ ಹುರ್ಕೊಂಡು ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ಗೆ ರವೆ ಇಡ್ಲಿ ಮಾಡೋಣ ಅಂತ. ಕಲಿಸ್ಬಿಟ್ಟು ಚೆನ್ನಾಗಿ ಮುಚ್ಚಿಡ್ತಾ ಇದ್ದೀನಿ. ಚಳಿ ಅಲ್ವಾ, ಹುಳಿ ಬರೋಲ್ಲ ಇಲ್ಲಾಂದ್ರೆ. ನೋಡಿ, ಊಟ ಎಲ್ಲ ಆಯಿತು. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ, ಶಿಂಕ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್ ನೈಟೇ.